ನಮಸ್ಕಾರ ಆತ್ಮೀಯ ಬಂಧುಗಳೇ, ಇಂದು ನಾವು ಈ ದಿನದ ಪಂಚಾಂಗ ಮತ್ತು 12 ರಾಶಿಗಳ ಭವಿಷ್ಯವನ್ನು ತಿಳಿದುಕೊಂಡು ಬರೋಣ. ಶುಭ ದಿನ, ಎಲ್ರಿಗೂ ಶುಭವಾಗಲಿ. ಮೊದಲಿಗೆ ಈ ದಿನದ ಪಂಚಾಂಗವನ್ನು ತಿಳಿಯೋಣ. ವಾರ ಮಂಗಳವಾರ, ತಿಥಿ ದ್ವಾದಶಿ, ಧನುರಾಶಿ ಸೂರ್ಯಾಸ್ತಮ, ನಕ್ಷತ್ರ ಪುನರ್ವಸು, ರಾಹುಕಾಲ 14:30 16:06, ಯಮಗಂಡ 11:04 12:40, ಉಳಿಕಕಾಲ 16:06 17:42. ಇನ್ನು ಮುಂದಕ್ಕೆ ಈ ದಿನದ 12 ರಾಶಿಗಳ ಭವಿಷ್ಯವನ್ನು ತಿಳಿದುಕೊಂಡು ಬರೋಣ. ಮೇಷರಾಶಿ, ಸಂತೃಪ್ತಿದಾಯಕ ಸಂವಾದಗಳು, ವ್ಯಾಪಾರದ ಯಶಸ್ಸು, ನೇರ ಮನೋಭಾವದಿಂದ ನಿರ್ಧಾರಗಳು, ಉತ್ತಮ ಫಲಗಳು ಲಭಿಸುತ್ತವೆ. ವೃಷಭ, ಕುಟುಂಬದಲ್ಲಿ ಸುಧಾರಣೆ, ಹಣಕಾಸು ಸ್ಥಿರತೆ, ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಮಿಥುನ, ಈ ದಿನ ನಿಮಗೆ ಕ್ರಿಯಾತ್ಮಕವಾದಂತಹ ದಿನ. ಹೊಸ ತಂತ್ರಗಳನ್ನು ಪ್ರಯೋಗಪಡಿಸಬಹುದು. ಸ್ನೇಹಿಗಳಿಂದ ಉತ್ತಮ ಸಹಕಾರ. ಕಟಕ, ಕೆಲಸಕ್ಕೆ ಒತ್ತಡ, ತಂದೆ ತಾಯಿಯ ಸಲಹೆಗಳನ್ನು ಪಡೆದುಕೊಳ್ಳಿ. ಆರೋಗ್ಯದಲ್ಲಿ ಜಾಗರೂಕರಾಗಿರಿ. ಸಿಂಹ, ಸೃಜನಶೀಲ ಆಲೋಚನೆ, ಸಾಮಾಜಿಕ ಮಿಲನ, ಸ್ವಯಂ ವಿಶ್ವಾಸ ಹೆಚ್ಚಳ. ಕನ್ಯಾ, ಮನೆ ಸಂಪರ್ಕ ನಿರ್ಣಯಗಳಿಗೆ ಅನುಕೂಲ. ಆದಷ್ಟು ಸಮಸ್ಯೆಗಳನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಿ. ತುಲ, ದಾಂಪತ್ಯ ಸಂಬಂಧ ಬಲಗೊಳ್ಳಲಿದೆ. ಹಣದ ನಿರ್ವಹಣೆಯಲ್ಲಿ ಜಾಗ್ರತೆ. ವೃಶ್ಚಿಕ, ಆರ್ಥಿಕ ಲಾಭದ ಶುಭ, ಸ್ನೇಹಿತರಿಂದ ಸಂತೋಷದ ಸುದ್ದಿ. ದೈಹಿಕ ಶಕ್ತಿ ಮಿತಿಯಲ್ಲಿರಲಿ. ದಿನದ ಕಾರ್ಯಗಳಲ್ಲಿ ಗಮನ ಹರಿಸಿ. ಧನು, ಇಂದು ನಿಮಗೆ ಉತ್ತಮವಾದಂತಹ ದಿನ. ನೀವು ಅಧ್ಯಯನ ಯಾತ್ರೆಯ ಒಂದು ಫಲವನ್ನು ಹೊಂದುವ ಒಂದು ಸ್ವಭಾವ ಕಾಣ್ತಾ ಇದೆ. ಹೊರಗಿನ ಸಂವಾದಗಳಿಗೆ ಅನುವು ಮಾಡಿಕೊಡಿ. ಮಕರ, ದೈಹಿಕ ಶ್ರಮ ವಿಶ್ರಾಂತಿ, ಹೊಸ ಚಿಂತನೆಯೊಂದಿಗೆ ಹೊಸ ಯೋಚನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕುಂಭ, ತಂಡದ ಪ್ರಯತ್ನದಲ್ಲಿ ಯಶಸ್ಸು ಹೆಚ್ಚು. ಆತ್ಮೀಯ ವರ್ಗದೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಿ. ಮೀನ, ವೈಯಕ್ತಿಕ ಸಂಬಂಧದಲ್ಲಿ ನಿರ್ಮಲತೆ, ಆಧ್ಯಾತ್ಮಿಕ ಯಾನ ಆರಂಭದ ದಿನಗಳಲ್ಲಿ ಹನುಮಂತ ಕ್ಷೇತ್ರಗಳಿಗೆ ಭೇಟಿಯಾಗುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಬಂಧುಗಳೇ, ನಿಮ್ಮ ರಾಶಿ ಯಾವುದು? ಕೆಳಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಮೀಡಿಯಾಕ್ಕೆ ಸಬ್ಸ್ಕ್ರೈಬ್ ಮಾಡಬಹುದು. ಬಂಧುಗಳೇ, ಗ್ರಹಕತಿ ಜ್ಯೋತಿಷ್ಯದ ಒಂದು ಭಾಗ ಆದರೆ ಅದಕ್ಕಿಂತ ದೊಡ್ಡದು ನಿಮ್ಮ ಪರಿಶ್ರಮ ಮತ್ತು ದೃಢ ನಂಬಿಕೆ ನಿಮ್ಮಲ್ಲಿರಲಿ. ಶ್ರಮವೇ ಜೀವನ ಅನ್ನುವುದನ್ನು ಮರೆಯದಿರಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.